ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಶ್ರೀ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯಣ ಹಿಮವಂತ ಋತು ಈ ಮಾರ್ಗಶಿರ ಮಾಸ ಈ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ಡಿಸೆಂಬರ್ ತಿಂಗಳಲ್ಲಿ ವಿಶೇಷವಾಗಿ 12ನೇ ತಾರೀಕು ಅಂದರೆ ಕಾಳಭೈರವಾಷ್ಟಮಿ. ಈ ಕಾಳಭೈರವೇಶ್ವರನ ದರ್ಶನ ಮಾಡಿ ದೈವ ಕೃಪೆಗೆ ಪಾತ್ರರಾಗಿ. ಮತ್ತು ಈ ಡಿಸೆಂಬರ್ 16ನೇ ತಾರೀಕಿನಿಂದ ಈ ಧನುರ್ಮಾಸ ಪ್ರಾರಂಭ ಆಗ್ತಾ ಇದೆ. 30ನೇ ತಾರೀಕು ವೈಕುಂಠ ಏಕಾದಶಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರನ ದರ್ಶನ ಮಾಡಿ ಎಲ್ಲ ಆಸ್ತಿಕರು ಕೂಡ ದೈವ ಕೃಪೆಗೆ ಪಾತ್ರರಾಗಿ. ಮತ್ತು ಈ ಡಿಸೆಂಬರ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ, ಈ 5ನೇ ತಾರೀಕು ಗುರು ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಲಭಿಸಬೇಕು ಅನ್ನೋದಾಗಿದ್ದರೆ, ನಿಮಗೆ ಉಪಯುಕ್ತ ಮಾಹಿತಿ ಸಿಗಬೇಕು ಅನ್ನೋದಾಗಿದ್ದರೆ ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ, ಇಲ್ಲ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ಮಿಥುನ ರಾಶಿಯಿಂದ ಅಂದರೆ ಮಿಥುನ ರಾಶಿಗೆ ಈ ಕರ್ಕಾಟಕ ರಾಶಿ ಪ್ರವೇಶ ಮಾಡ್ತಾ ಇರೋದು. ಅದೇ ರೀತಿಯಲ್ಲಿ ಈ ಡಿಸೆಂಬರ್ 6ನೇ ತಾರೀಕು ಈ ಬುಧ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡಿದ್ದಾರೆ. ಮತ್ತು 29ನೇ ತಾರೀಕು ಬುಧ ಮತ್ತೊಮ್ಮೆ ವೃಶ್ಚಿಕ ರಾಶಿಯಿಂದ ಧನು ರಾಶಿಯನ್ನು ಪ್ರವೇಶ ಮಾಡೋದು. ಅದೇ ರೀತಿಯಲ್ಲಿ ಈ ಡಿಸೆಂಬರ್ 7ನೇ ತಾರೀಕು ಕುಜನು ಕೂಡ ಧನು ರಾಶಿಯನ್ನು ಪ್ರವೇಶ ಮಾಡಿದರೆ, ಡಿಸೆಂಬರ್ ತಿಂಗಳಲ್ಲಿ 14ನೇ ತಾರೀಕು ಸೂರ್ಯನು ಕೂಡ ಧನು ರಾಶಿಯನ್ನು ಪ್ರವೇಶ ಮಾಡ್ತಾ ಇರೋದು. ಮತ್ತು 20ನೇ ತಾರೀಕು ಶುಕ್ರನು ಕೂಡ ಧನು ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಡಿಸೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರ ಈ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನಾವು ನೋಡೋಣ. ಕುಂಭರಾಶಿಯವರಿಗೆ ಆಲ್ಮೋಸ್ಟ್ ಇದೊಂದು 2 ತಿಂಗಳು ಅನಿರೀಕ್ಷಿತ ಅಭಿವೃದ್ಧಿ ಲಾಭಗಳನ್ನು ತಂದುಕೊಡುತ್ತೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಏಕಾದಶಿ ಲಾಭಸ್ಥಾನದಲ್ಲಿ 4 ಗ್ರಹಗಳ ಸಂಚಾರ ಡಿಸೆಂಬರ್ 7ರಿಂದ 16 ಮತ್ತು 20ನೇ ತಾರೀಕಿನ ನಂತರದ ದಿನಗಳ ಏನಿದ್ದಾವೆ ಇವೆಲ್ಲ ಬಹಳಷ್ಟು ಅಭಿವೃದ್ಧಿಯನ್ನು ಕೊಡುವಂತಹ ಒಂದಷ್ಟು ಸಮಯ. ಈ ಕುಂಭರಾಶಿಯವರಿಗೆ ಮತ್ತೊಮ್ಮೆ ಗುರುಬಲ ಅನ್ನೋದು ಪ್ರಾರಂಭ ಆಗಿದೆ. ಸಾಡೆ ಸಾತಿನ ಅಂತ್ಯ ಭಾಗದಲ್ಲಿ ಅನುಕೂಲಗಳನ್ನು ಏನಾದರೂ ನಿರೀಕ್ಷೆ ಮಾಡುವುದಾದರೆ ಇದು ಅತಿ ಉತ್ತಮ. ಈ ಸಮಯದಲ್ಲಿ ಎಲ್ಲ ವಿಚಾರಗಳಲ್ಲಿ ಕುಂಭರಾಶಿಯವರು ಅಭಿವೃದ್ಧಿಯನ್ನು ನೀವು ಎಕ್ಸ್ಪೆಕ್ಟ್ ಅನ್ನೋದು ಮಾಡಬಹುದು. ಈ ಜನ್ಮ ರಾಶಿಯಲ್ಲಿ ರಾಹು ಇದ್ದಾನೆ ಎನ್ನುವ ಒಂದು ನೆಗೆಟಿವ್ ಬಿಟ್ಟರೆ ಉಳಿದ 8 ಗ್ರಹಗಳು ಉತ್ತಮ ಸ್ಥಿತಿಯಲ್ಲೇ ಇರೋದು. ಖಂಡಿತ ಅನುಕೂಲಗಳನ್ನು ಮಾಡಿಕೊಡ್ತಾರೆ. ಈ ರಾಶಿಯವರಿಗೆ ಗುರುಬಲ ಇದೆ. ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ, ಅತಿ ಹೆಚ್ಚಿನ ಕಾರ್ಯ ಪ್ರವೃತ್ತರಾಗುವುದಕ್ಕೆ ರಾಹು ಒಂದು ಉತ್ತಮವಾದಂತಹ ಈ ಬಾಹುಬಲವನ್ನು ಖಂಡಿತವಾಗ್ಲೂ ಕೊಡ್ತಾನೆ. ದ್ವಿತೀಯ ಕುಟುಂಬ ವಾಕ್ಯದಲ್ಲಿ ಶನಿ ಸಂಚಾರ ಅನಿರೀಕ್ಷಿತ ಧನಾಗಮನಗಳು ಶುಭ ಫಲಗಳು ಕೊಡುತ್ತೆ. ಈ ಧನಕಾರಕ ಶುಕ್ರ ಏಕಾದಶದಲ್ಲಿ ಇರೋದು, ಹಾಗಾಗಿ ಇಲ್ಲಿ ಲಾಭದಲ್ಲಿ ಸೇರುತ್ತಾರೆ. ಮತ್ತು ಅನಿರೀಕ್ಷಿತ ಲಾಭಗಳನ್ನು ಕುಂಭರಾಶಿಯವರು ಖಂಡಿತ ನಿರೀಕ್ಷೆ ಅನ್ನೋದು ಮಾಡಬಹುದು. ಕುಟುಂಬದಲ್ಲಿ ಎಲ್ಲ ರೀತಿಯ ಸೌಖ್ಯಗಳು ಅಥವಾ ಯಾವುದಾದರೂ ಶಾಶ್ವತವಾದ ವ್ಯವಸ್ಥೆ ಇನ್ವೆಸ್ಟ್ಮೆಂಟ್ಗಳು ಖಂಡಿತ ಅನುಕೂಲ ಆಗುತ್ತೆ. ಈ ರಾಶಿಯವರಿಗೆ ಒಡಹುಟ್ಟುಗಳ ನಡುವೆ ಸಾಮರಸ್ಯ ಖಂಡಿತ ಅನುಕೂಲಕ್ಕೆ ಬರುತ್ತೆ. ಒಬ್ಬರಿಂದ ಒಬ್ಬರಿಗೆ ಸಹಾಯಗಳು ಉಂಟಾಗುತ್ತೆ. ಯಾವುದೇ ಹಣದ ನಿರೀಕ್ಷೆಗಳಿದ್ದರೆ ಈ ಬ್ಯಾಂಕ್ ಲೋನುಗಳನ್ನು ನೀವು ಮಾಡಿಕೊಂಡು ಇದ್ದರೆ ಅದು ಕೂಡ ನಿಮಗೆ ಹುಸಿಯಾಗುವುದಿಲ್ಲ. ಡಿಸೆಂಬರ್ 20ರ ನಂತರ ವಿಶೇಷ ಧನಾಗಮನ ಕುಂಭರಾಶಿಯವರಿಗೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅನ್ನುವಂತಹ ಈ ಸ್ಥಾನಾಧಿಪತಿ ಶುಕ್ರಕರ್ಮ ಉದ್ಯೋಗ ಕ್ಷೇತ್ರದಲ್ಲಿ ಇರತಕ್ಕಂಥದ್ದು. ಖಂಡಿತ ಕುಂಭರಾಶಿಯವರಿಗೆ ಇದು ಬಹಳಷ್ಟು ಅಭಿವೃದ್ಧಿಗಳನ್ನು ಕೊಡುತ್ತೆ. ಈ ಗುರುಬಲದ ಸಮಯದಲ್ಲಿ ಯಾವುದೇ ಹೊಸ ಪ್ರಾಪರ್ಟಿಗಳನ್ನು ಖರೀದಿ ಮಾಡುವಂತಹ ವಿಚಾರಗಳಿದ್ದರೆ, ಭೂಮಿಯನ್ನು ಖರೀದಿ ಮಾಡುವಂತಹ ನೀವು ಇದ್ದರೆ ಖಂಡಿತ ಅನುಕೂಲ ಅನ್ನೋದು ಆಗುತ್ತೆ. ಹೊಸ ಮನೆ ಕಟ್ಟುವಂತಹ ವಿಚಾರಗಳಿದ್ರೆ ಗುರಿ ಅನ್ನೋದು ಮುಟ್ಟುತ್ತೆ. ಈ ಹೊಸ ವಾಹನ ಖರೀದಿ ಮಾಡುವಂತಹ ವಿಚಾರಗಳು ಸಕ್ಸಸ್ ಅನ್ನೋದು ತಂದು ಕೊಡುತ್ತೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಅನುಕೂಲ ಅನ್ನೋದು ಆಗುತ್ತೆ.
ಈ ಕುಂಭರಾಶಿಯವರು ಹಲವಾರು ವಿಚಾರಗಳಲ್ಲಿ ಯಾವುದೇ ಅಡೆತಡೆಗಳು ಇರೋದಕ್ಕೆ ಅವಕಾಶ ಅನ್ನೋದೇ ಇಲ್ಲ. ಈ ಡಿಸೆಂಬರ್ 7, 16, 20 ಇದೆಲ್ಲ ತುಂಬಾ ಅಭಿವೃದ್ಧಿಗಳನ್ನು ಕೊಡುವಂತಹ ಒಂದು ಸಮಯ. ಇಲ್ಲಿ ಆಲ್ಮೋಸ್ಟ್ 1.5-2 ತಿಂಗಳ ಕಾಲ ಕುಂಭರಾಶಿಯವರಿಗೆ ಎಲ್ಲ ವಿಚಾರಗಳಲ್ಲಿ ಅನುಕೂಲಗಳನ್ನು ನೀವು ನೋಡ್ತಾ ಹೋಗ್ತೀರಾ. ಯಾವುದೇ ಒಂದು ವಾಹನ ಕಂಟಕಗಳಿಗೆ ಅವಕಾಶ ಅನ್ನೋದು ಇಲ್ಲ. ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಅನ್ನೋದು ಮಾಡಬಹುದು. ಆರೋಗ್ಯದಲ್ಲೂ ಕೂಡ ಅಭಿವೃದ್ಧಿಗಳನ್ನು ಖಂಡಿತ ನೀವು ಕಾಣಬಹುದು. ಈ ಕಂಟಕಗಳಿಗೆ ಅವಕಾಶ ಅನ್ನೋದೇ ಇರೋದಿಲ್ಲ. ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು ಮಾತ್ರವೇ. ನೀವು ಈ ಸಂತಾನದ ಅಂಚಿನಲ್ಲಿ ಇರುವಂತಹವರಿಗೆ ಅದ್ಭುತವಾದಂತಹ ಸಮಯ. ಬಹಳಷ್ಟು ಅನುಕೂಲಕರಗಳ ನಿಮಗೆ ಅನುಕೂಲ ಅನ್ನೋದು ಉಂಟಾಗುತ್ತೆ. ಗುರುಬಲ ಅನ್ನುವಂಥದ್ದು ಸಂತಾನದ ವಿಚಾರದಲ್ಲಿ ಖಂಡಿತ ಅಭಿವೃದ್ಧಿಯನ್ನು ಕೊಡುತ್ತೆ. ಈ ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ ಪ್ರತಿಯೊಂದು ವಿಚಾರಗಳಲ್ಲಿ ಕುಂಭರಾಶಿಯವರು ಅನುಕೂಲಗಳನ್ನು ಕಾಣ್ತೀರಾ. ಯಾವುದೇ ಶತ್ರು ಬಾಧೆಗಳಿಲ್ಲದೆ ಖಂಡಿತ ಅವಕಾಶ ಅನ್ನೋದು ಇರೋದಿಲ್ಲ. ಅಭಿವೃದ್ಧಿಯನ್ನು ನೀವು ಕಾಣ್ತೀರಾ. ಒಬ್ಬರಿಂದ ಒಬ್ಬರಿಗೆ ಬಹಳಷ್ಟು ಅನುಕೂಲಗಳು ಅನ್ನೋದು ಉಂಟಾಗುತ್ತೆ. ಯಾವುದೇ ವ್ಯಾಜ್ಯಗಳಿಗೆ ಅವಕಾಶ ಇರೋದಿಲ್ಲ. ಇನ್ನು ವಿವಾಹ, ಇಂತಹ ಮಂಗಳ ಕಾರ್ಯಗಳಿಗೆ ಇದು ಅತಿ ಶುಭ ಸಮಯ. ಖಂಡಿತ ಇದನ್ನು ನೀವು ವೇಸ್ಟ್ ಮಾಡಿಕೊಳ್ಬೇಡಿ. ಯಾಕೆಂದರೆ ಕುಂಭರಾಶಿಯವರಿಗೆ ವಿವಾಹ ಅನ್ನೋದು ಪದೇ ಪದೇ ವಿಳಂಬ ಆಗ್ತಾನೆ ಬರ್ತಾ ಇತ್ತು. ಜನ್ಮ ರಾಶಿಯಲ್ಲಿ ಶನಿ ಇದ್ದಾಗಲಂತೂ ಅವನು ಕಳೆದ 1, 2, 3 ವರ್ಷಗಳು ವಿಳಂಬ ಆಗುವ ಸಂದರ್ಭಗಳನ್ನು ಸೃಷ್ಟಿ ಮಾಡ್ತಾನೆ. ಈಗ ಅದೆಲ್ಲ ಬಿಡುಗಡೆ ಆಗುವಂತಹ ಸಮಯ. ಈ ಕುಂಭರಾಶಿಯವರಿಗೆ ವೈವಾಹಿಕ ಜೀವನ, ದಂಪತಿಗಳ ನಡುವೆ ಸಾಮರಸ್ಯ, ಆರೋಗ್ಯದಲ್ಲಿ ಅಭಿವೃದ್ಧಿ ಮತ್ತು ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಅತಿ ಉತ್ತಮವಾದಂತಹ ಒಂದು ಸಮಯ. ಯಾವುದೇ ಒಂದು ಈ ಮೃತ್ಯು ಬಾಧೆ ಅಥವಾ ಕಂಟಕಗಳಿಲ್ಲ. ಕುಟುಂಬ ಸ್ಥಾನದಲ್ಲಿರುವಂತಹ ಶನಿ ಅಷ್ಟಮವನ್ನು ವೀಕ್ಷಣೆ ಮಾಡ್ತಾನೆ. ಕೆಲವೊಮ್ಮೆ ಮೌನವಾಗಿದ್ರೂ ಸಮಸ್ಯೆ ಆಗುತ್ತೆ, ಮಾತಾಡಿದ್ರೂ ಸಮಸ್ಯೆ ಆಗುತ್ತೆ. ಈ ಸಾಡೇಸಾತಿ ಪ್ರಭಾವಗಳು ಈ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕುಂಭರಾಶಿಯವರಿಗೆ ಇದ್ದೇ ಇದೆ. ಈ ಸಣ್ಣ ಪುಟ್ಟ ಟೆನ್ಷನ್ ಅಥವಾ ಕಿರಿಕಿರಿ ಕೊಡ್ತಾ ಇರುತ್ತೆ. ಇದೆಲ್ಲದರ ನಡುವೆ ಅಭಿವೃದ್ಧಿಗಳಂತೂ ಯಾವುದೇ ಅಡೆತಡೆಗಳು ಇಲ್ಲದೆ ಮುಂದುವರಿಯುತ್ತೆ ಅಂತಲೇ ಹೇಳಬಹುದು. ಭಾಗ್ಯಾಧಿಪತಿ ಶುಕ್ರ ಉತ್ತಮ ಸ್ಥಿತಿಯಲ್ಲಿದ್ದಾನೆ. ಪಿತೃವಿನ ಒಂದು ಅನುಗ್ರಹ, ಆಶೀರ್ವಾದ ಹೆಚ್ಚಾಗಿ ಸಿಗುತ್ತೆ. ಭಾಗ್ಯೋದಯಗಳನ್ನು ನಿರೀಕ್ಷೆ ಮಾಡಬಹುದು. ಬಹಳಷ್ಟು ಪಿತ್ರಾರ್ಜಿತ ಆಸ್ತಿ ಪಾಸ್ತಿಗಳೆಲ್ಲ ಖಂಡಿತ ಅನುಕೂಲಕ್ಕೆ ಬರುವಂತಹ ಒಂದು ಸಮಯ. ಈ ಕುಂಭರಾಶಿಯವರಿಗೆ ಕರ್ಮ, ಉದ್ಯೋಗದಲ್ಲಿ ಯಾವುದೇ ಅಡೆತಡೆಗಳಿಗೆ ಅವಕಾಶ ಇರೋದಿಲ್ಲ. ಉದ್ಯೋಗದಲ್ಲಿ ಅಭಿವೃದ್ಧಿ, ಬಡ್ತಿ, ಪ್ರಮೋಷನ್ ಇದೆಲ್ಲ ನೀವು ಗಳಿಸಬಹುದು. 4 ತಿಂಗಳ ಕಾಲ, 4-5 ತಿಂಗಳು ಗುರುಬಲ ಅನ್ನೋದು ಇದೆ. ಈ ಕುಂಭರಾಶಿಯವರಿಗೆ ಸಾಡೇಸಾತಿನ ಬಿಡುಗಡೆ, ಗುರುಬಲ ಇದೆಲ್ಲದೂ ಕೂಡ ಅನುಕೂಲಗಳನ್ನು ಮಾಡಿಕೊಡುವುದಾದರೆ ಉದ್ಯೋಗದ ವಿಚಾರದಲ್ಲಿ ಕುಂಭರಾಶಿಯವರಿಗೆ ಖಂಡಿತ ಅನುಕೂಲ ಅನ್ನೋದು ಆಗುತ್ತೆ. ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಇದು ಪರಿಹಾರ ಆಗುವಂತಹ ಸಮಯ ಆಗಿದೆ. ಈ ರಾಶಿಯವರಿಗೆ ಲಾಭಸ್ಥಾನಾಧಿಪತಿ ಗುರು ಪಂಚಮದಲ್ಲಿದ್ದಾನೆ. ಅವನು ಲಾಭಸ್ಥಾನವನ್ನು ನೋಡ್ತಾನೆ. ಮಕ್ಕಳ ಅಭಿವೃದ್ಧಿ, ಏಳಿಗೆ ಇದನ್ನೆಲ್ಲ ನೀವು ಈ ಉನ್ನತ ಮಟ್ಟಕ್ಕೆ ಏರಬಹುದು. ಉನ್ನತ ವಿದ್ಯಾಭ್ಯಾಸ, ವ್ಯಾಸಂಗ, ಉದ್ಯೋಗ ಇದೆಲ್ಲದೂ ಕೂಡ ಕುಂಭರಾಶಿಯವರಿಗೆ ಅನುಕೂಲಗಳು ಅನ್ನೋದು ಮಾಡಿಕೊಡುತ್ತೆ. ವಿದೇಶದಲ್ಲಿ ಉದ್ಯೋಗ, ಬಹಳಷ್ಟು ಅನುಕೂಲಗಳನ್ನು ಕುಂಭರಾಶಿಯವರು ಕಾಣುವುದಕ್ಕೆ ಸಾಧ್ಯ. ಈ ಏಕಾದಶ ಲಾಭಸ್ಥಾನದಲ್ಲಿ 4-5 ಗ್ರಹಗಳ ಸಂಚಾರ ಅನ್ನೋದು ಆಗುತ್ತೆ. ಡಿಸೆಂಬರ್ 7ನೇ ತಾರೀಕು ಕುಜ ಧನು ರಾಶಿಗೆ ಬರ್ತಾ ಇರೋದು. ಮತ್ತು ಡಿಸೆಂಬರ್ 14ನೇ ತಾರೀಕು ಈ ಸೂರ್ಯ ಧನು ರಾಶಿಗೆ ಬರೋದು. ಹಾಗೆಯೇ ಈ ಡಿಸೆಂಬರ್ 20ನೇ ತಾರೀಕು ಶುಕ್ರ ಧನು ರಾಶಿಗೆ ಬರ್ತಾ ಇರೋದು. 29ನೇ ತಾರೀಕು ಬುಧ ಧನು ರಾಶಿಗೆ ಬರ್ತಾ ಇರೋದು. 4 ಗ್ರಹಗಳ ಮೇಲೆ ಗುರು ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇದೆ. ನಾವು ಸಂಕಲ್ಪದಲ್ಲೇ ಹೇಳ್ತೇವೆ ಏಕಾದಶ ಸ್ಥಾನ ಫಲ, ಮತ್ತು ಈ ಏಕಾದಶ ಸ್ಥಾನವನ್ನು ಫಲವನ್ನು ಎಲ್ಲ ಗ್ರಹಗಳು ಕೂಡ ಅಂತ ನಾವು ಕುಂಭರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಎಲ್ಲ ಗ್ರಹಗಳು ಏಕಕಾಲದಲ್ಲೇ ಬಂದು ಕೂತ್ಕೊಳ್ತಾರೆ. ಗುರು ಕೂಡ ನೋಡ್ತಾನೆ. ಬಹಳಷ್ಟು ಅಭಿವೃದ್ಧಿಗಳನ್ನು ನೀವು ನೋಡ್ತೀರಾ. ಈ ಸಮಯದಲ್ಲಿ ಪ್ರಾರಂಭ ಮಾಡಿದರೆ ಅದು ಯಾವುದೇ ಕೆಲಸದಲ್ಲಿ ಹುಸಿ ಅನ್ನೋದು ಆಗುವುದಿಲ್ಲ. ಖಂಡಿತ ಗುರಿ ಮುಟ್ತೀರಾ. ಎಲ್ಲ ನವಗ್ರಹಗಳು ಕೂಡ ಕುಂಭರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂತೆ ಆಗುತ್ತೆ.
ನಿಮ್ಮ ಜೀವನದಲ್ಲಿ ಸಂಗ್ರಹವಾದ ಎಲ್ಲ ಕಷ್ಟಗಳು ಮತ್ತು ಸಂಕಟಗಳು ಇಲ್ಲಿ ಮಂಜುಗಡ್ಡೆಯಂತೆ ಕರಗುತ್ತಾ ಹೋಗುತ್ತೆ. ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ನಿಮಗೆ ಅನಿರೀಕ್ಷಿತ ಆರ್ಥಿಕ ಲಾಭಗಳು ಅನ್ನೋದು ಸಿಗುತ್ತೆ. ನಿಮ್ಮ ಎಲ್ಲ ಸಾಲಗಳು ಒಂದೊಂದಾಗಿ ತೀರುತ್ತೆ ಮತ್ತು ನೀವು ಆರ್ಥಿಕ ಸ್ವಾತಂತ್ರ್ಯದ ಗಾಳಿಯನ್ನು ಉಸಿರಾಡುತ್ತೀರಿ. ನೀವು ಯೋಜಿಸಿರುವ ಎಲ್ಲ ಕೆಲಸಗಳು ಯಾವುದೇ ಅಡೆತಡೆಗಳು ಇಲ್ಲದೆ ಸಮಯಕ್ಕೆ ಪೂರ್ಣಗೊಳ್ಳುತ್ತೆ. ನೀವು ಹಿಂದೆ ಎಲ್ಲಿಯಾದರೂ ಹೂಡಿಕೆ ಮಾಡಿದರೆ ನೀವು ಈಗ ಅವುಗಳಿಂದ ಉತ್ತಮ ಲಾಭ ಮತ್ತು ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಾ. ಈ ಭೂಮಿಗೆ ಸಂಬಂಧಿಸಿದ ಯಾವುದೇ ವ್ಯವಹಾರಗಳು ಅಥವಾ ನ್ಯಾಯಾಲಯದ ಪ್ರಕರಣಗಳು ಇದ್ದರೆ ಅವು ನಿಮ್ಮ ಪರವಾಗಿ ಬಗೆಹರಿಯುತ್ತವೆ. ಅದೃಷ್ಟವು ನಿಮ್ಮನ್ನು ಹಿಂಬಾಲಿಸುತ್ತೆ. ನೀವು ಇಡುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಅದು ನಿಮಗೆ ಯಶಸ್ಸನ್ನು ನೀಡುತ್ತೆ. ಇಂದಿನಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತೆ. ನೀವು ಇಂದಿನ ಕರಾಳ ದಿನಗಳನ್ನು ಮರೆತು ಹೊಸ ಬೆಳಕಿನ ಹೆಜ್ಜೆ ಹಾಕುತ್ತೀರಾ. ಈ ಸಮಯ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲಕರವಾಗಿದೆ. ಅಧ್ಯಯನದಲ್ಲಿ ಉತ್ತಮ ಏಕಾಗ್ರತೆಯನ್ನು ಪಡೆಯುತ್ತೀರಿ. ನೀವು ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುವಿರಿ ಮತ್ತು ನಿಮ್ಮ ಪೋಷಕರು ಮತ್ತು ಶಿಕ್ಷಕರಿಗೆ ಒಳ್ಳೆಯ ಹೆಸರು ಮತ್ತು ಖ್ಯಾತಿಯನ್ನು ತಂದುಕೊಡ್ತೀರಾ. ನಿಮ್ಮ ಮನಸ್ಸಿಗೆ ಈ ಖುಷಿ ಅನ್ನೋದು, ಶಾಂತಿ ಅನ್ನೋದು ಸಿಗುತ್ತೆ. ನಿಮ್ಮ ಜೀವನ ಹೊಸ ತಿರುವು ಮತ್ತು ಬದಲಾವಣೆಯನ್ನು ಪಡೆಯುತ್ತೆ. ಹಾಗೆಯೇ ಹೊಸ ಆದಾಯ ಅನಿರೀಕ್ಷಿತವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಈ ಉಪಯುಕ್ತವಾದ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.